ಅಲ್ಲ ಮಾಳವಿಕ, ಇಷ್ಟ ಆತುರವಾಗಿ ನಿರ್ಧಾರ ತಗೊಳ್ಳೋ ಅಗತ್ಯ ಆದರೂ ಏನಿದೆ? ಮದುವೆ ಅನ್ನೋದು ಸಣ್ಣ ವಿಷಯ ಅಲ್ಲ. ಇನ್ನೂ ಸ್ವಲ್ಪ ಟೈಮ್ ತಗೊಂಡು ಯೋಚನೆ ಮಾಡೋಣ. ಮದುವೆ ಚಿಕ್ಕ ವಿಷಯ ಅಲ್ಲ ಅಂತ ಗೊತ್ತಿರೋದಕ್ಕೆ ಆದಷ್ಟು ಬೇಗ ಈ ಮದುವೆ ಮಾಡೋಣ ಅಂತ ಹೇಳ್ತಾ ಇರೋದು. ನೋಡಿ, ಅವರಿಬ್ರು ಜಾತಕ ಹೊಂದಾಣಿಕೆ ಆಗಲಿಲ್ಲ ಅನ್ನೋದನ್ನೇ ಮನಸ್ಸಿಗೆ ಹಚ್ಕೊಂಡು ಕೊರಗಬೇಡಿ ಪ್ಲೀಸ್. ಜಾತಕ ಮುಖ್ಯ ನಿಜ, ಆದರೆ ಮದುವೆಗೆ ಅದೊಂದೇ ಮುಖ್ಯ ಅಲ್ಲ ಅಲ್ವಾ? ನಿನಗೆ ಯಾಕೆ ನನ್ನ ಆತಂಕ ಅರ್ಥ ಆಗ್ತಿಲ್ಲ? ಇದನ್ನೇ ನಾನು ನಿಮ್ಮನ್ನು ಕೇಳ್ಬೋದಲ್ವಾ? ನಿಮ್ಗೆ ಯಾಕೆ ನನ್ನ ಆತಂಕ ಅರ್ಥ ಆಗ್ತಿಲ್ಲ ಅಂತ? ನಮ್ಮ ಶರತ್ಗೆ ಒಳ್ಳೇದಾಗ್ಲಿ ಅಂತಾನೆ ನಾನು ಇಷ್ಟೆಲ್ಲ ಮಾಡ್ತಾ ಇರೋದು. ಶರತ್ತು ಶಾನ್ವಿಗೆ ನಾನು ಜನ್ಮ ಕೊಡದೇ ಇರ್ಬೋದು, ಆದರೆ ಯಾವತ್ತಿದ್ರೂ ಅವರು ನನ್ನ ಮಕ್ಕಳೇ. ನಾನು ಅವ್ರಿಗೆ ಮಲ್ತಾಯಿ ಅನ್ನೋ ಭಾವನೆ ಬರಬಾರ್ದು, ಹೆತ್ತ ತಾಯಿ ಪ್ರೀತಿ ಸಿಗ್ಲಿಲ್ವಲ್ಲ ಅನ್ನೋ ಕೊರಗಿರಬಾರ್ದು ಅಂತಾನೆ ನನ್ನ ಸ್ವಂತ ಮಕ್ಕಳು ಮಾಡ್ಕೊಳ್ಳೋದ್ರ ಬಗ್ಗೆ ನಾನು ಒಂದೇ ಒಂದ್ಸಲನೂ ಯೋಚಿಸ್ಲಿಲ್ಲ. ನಾನು ಅವ್ರಿಗೆ ತೋರಿಸ್ತಾ ಇರೋ ಪ್ರೀತಿಲಿ ಒಂದು ಸ್ವಲ್ಪನೂ ಕಲ್ಮಶ ಇಲ್ಲ ಅನ್ನೋದು ಈ ತಾಯಿ ಹೃದಯಕ್ಕೆ ಮಾತ್ರ ಗೊತ್ತಿದೆ. ಎಲ್ಲೋ ನೀವೇ ನನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅನ್ಸುತ್ತೆ. ಪ್ಲೀಸ್ ಮಾಳವಿಕಾ, ಮಕ್ಕಳ ಮೇಲೆ ನಿನಗಿರೋ ಪ್ರೀತಿ ಬಗ್ಗೆ ನನಗೆ ಸ್ವಲ್ಪನೂ ಅನುಮಾನ ಇಲ್ಲ. ಆದರೆ ಈಗಾಗಲೇ ನೋವು ತಿಂದಿರೋ ಶರತ್ ಭವಿಷ್ಯನ ಇಷ್ಟು ಅರ್ಜೆಂಟಾಗಿ ಡಿಸೈಡ್ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನಿಮ್ಮ ಕಾಳಜಿ ನನಗೆ ಅರ್ಥ ಆಗುತ್ತೆ. ಶರತ್ಗೆ ತೊಂದರೆ ಆಗೋ ಅಂಥ ಯಾವ ಡಿಸಿಷನ್ಸು ನಾನು ತಗೊಳ್ಳೋದಿಲ್ಲ. ನನ್ನ ಮೇಲೆ ನಂಬಿಕೆ ಇಡಿ ಪ್ಲೀಸ್. ಪುಟ್ ಮೇಡಮ್, ಅವಳ ಪಾದದ ಹತ್ರ ಹೂ ಇಡು. ಸರಿ, ಈಗ ದೀಪ ಹಚ್ಚು. ಪುಟ್ ಮೇಡಮ್ ಕೊಡಿಲಿ. ಹುಷಾರಾಗಚ್ಚು. ತಾಯಿ, ಹಿತ ಬೇಡ್ಕೊಂಡಿದ್ದೀನಲ್ಲ, ಅವಳಿಗೆ ಸಿಗೋ ಹಾಗೆ ಮಾಡು ತಾಯಿ. ಜ್ಯೋತಿಷಿಗಳೇ, ಎಷ್ಟು ಹತ್ರದ ಮುಹೂರ್ತ ಇರುತ್ತೋ ಅದನ್ನೇ ಫಿಕ್ಸ್ ಮಾಡ್ಬಿಡಿ. ಇವ ರೈಟ್ ದಮ್ಮು. ಮುಹೂರ್ತ ನಾಳೆ ಸಿಕ್ಕರೆ ಸಾಕತ್ತಾಗಿರುತ್ತೆ. ಬೆಳಿಗ್ಗೆ ಎದ್ದು ಜಮ್ಮತ್ತ ರೆಡಿಯಾಗಿ ಮದುವೆಗೆ ಹೋಗ್ಬೋದು. ಹತ್ರದ ಮುಹೂರ್ತ ಸಿಗುತ್ತೋ ಇಲ್ವೋ ಯಾವುದಕ್ಕೊಂದ್ಸಲಿ ನೋಡಿ ಹೇಳ್ತೀನಿ. ಪುಟ್ ಮೇಡಮ್, ಇವಾಗ ನಿಂಗೇನ್ ಬೇಡ್ಕೋಬೇಕು ಅನ್ಸುತ್ತೋ ಅದನ್ನ ಬೇಡ್ಕೋ. ಅವಳಿಗೆ ಮಕ್ಕಳಲ್ಲಿರೋ ಮುಗ್ಧತೆ ಇಷ್ಟ ಆಗುತ್ತಂತೆ. ದೊಡ್ಡೋರ್ ಕೇಳದ್ನ ಅವಳು ಕೊಡದೇ ಇರ್ಬೋದು, ಆದ್ರೆ ನೀನ್ ಕೇಳಿದ್ರೆ ಅವಳು ಕೊಟ್ರೂ ಕೊಡ್ಬೋದು. ಮದುವೆ ಬೇಡ. ದಿನ ಬೇಡ. ಮಾಯ ಬೇಡ, ಅಮ್ಮ ಬೇಕು. ಏನಾಯ್ತು? ಈ ಜಾತಕಗಳಿಗೆ ಮದುವೆ ಮುಹೂರ್ತನೇ ಇಲ್ಲ.
ಪುಟ್ ಮೇಡಮ್ ನಾವಿಬ್ರೇ ಅಂದ್ರೆ ಅಷ್ಟು ಮಜಾ ಬರಲ್ಲ, ತುಂಬಾ ಜನ ಇದ್ರೆ ಚೆನ್ನಾಗಿರುತ್ತೆ. ನಿಮ್ಮ ಅಪ್ಪನೂ ಕರ್ಕೊಂಡು ಹೋಗಣ್ವಾ? ಹೌದು ಪುಟ್ ಮೇಡಮ್, ಬಾಸ್ ಬರ್ಲಿಲ್ಲ ಅಂದ್ರೆ ನಮ್ಮನ್ನೆಲ್ಲ ಕರ್ಕೊಂಡು ಸುತ್ತಾಡ್ಸಿದ್ ಯಾರು? ಅವ್ರು ಬಂದ್ರೆ ನಾವೆಲ್ಲಿಗೆ ಹೇಳ್ತೀವೋ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಹ್ಞೂ ಪುಟ್ ಮೇಡಮ್, ನಿಮ್ಮಪ್ಪ ಬಂದ್ರೆ ನಿಮ್ಗೆ ಇಷ್ಟ ಆಗಿದ್ದ ಜಾಗಕ್ಕೆಲ್ಲ ಹೋಗ್ಬೋದು ನೀನು. ನನ್ಗೇನ್ ಅನ್ಸುತ್ತೆ ಗೊತ್ತಾ, ನಮ್ ಬಾಸ್ ಇವತ್ತು ಒಂದಿನ ಅಸಿಸ್ಟೆಂಟ್ ಆಗಿರ್ಲಿ, ಅಸಿಸ್ಟೆಂಟ್ ಎಷ್ಟು ಕಷ್ಟ ಪಡ್ತಾರೆ ಅಂತ ಆಗ ಗೊತ್ತಾಗತ್ತೆ. ನಾನಂತೂ ಎಕ್ಸಾಸ್ಟ್ ಆಗ್ಬಿಡ್ತಿದ್ದೆ. ಇವತ್ತು ಬಾಸ್ಗೂ ಗೊತ್ತಾಗ್ಲಿ ಆ ಕಷ್ಟ ಏನು ಅಂತ. ಕರೆಕ್ಟ್ ಆಗಿ ಹೇಳ್ದೆ ಮಣಿ. ಬಾಸ್ ಯಾವಾಗ್ಲೂ ಬಾಸ್ ಆಗಿದ್ರೇನೆ ಸಾಲದು, ಅವಾಗವಾಗ ಈ ಅಸಿಟ್ಟು ಅಸಿಸ್ಟೆಂಟು ಆಗ್ಬೇಕು. 4 ಅಕ್ಷರ ಇಂಗ್ಲಿಷು ಬರಲ್ಲ. ಅದ್ ಹೇಗ್ ಬೆಂಗಳೂರಲ್ಲಿ ಬದುಕ್ತಿಯೋ ನೀನ್ ನೆನ್ಸ್ಕೊಂಡ್ರೆ ಟೆನ್ಷನ್ ಆಗುತ್ತೆ ದುರ್ಗಾ. ಮಣಿ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ಪುಟ್ ಮೇಡಮ್, ನಾನು ಹೊಸದಾಗಿ ಬೆಂಗಳೂರಿಗೆ ಬಂದಿದ್ದೀನಲ್ಲ, ನನ್ಗಷ್ಟು ಇಲ್ಲೆಲ್ಲ ಗೊತ್ತಾಗಲ್ಲ. ಇವಾಗ ನೀನ್ ಎಲ್ಲಾದ್ರೂ ಹೋಗ್ಬೇಕು ಅಂತ್ಯ, ಕರ್ಕೊಂಡು ಹೋಗೋಕ್ ನನಗೆ ಗೊತ್ತಾಗ್ಬೇಕಲ್ವಾ? ಇವಾಗ ನಿಂಗೇನಾದ್ರೂ ಬೇಕು, ಅವಾಗ ನಂಗೆ ತಗೋಬರಕ್ಕೆ ಗೊತ್ತಾಗ್ಬೇಕಲ್ವಾ? ಅದಕ್ಕೆ ನಿಮ್ಮಪ್ಪನೂ ನಮ್ ಜೊತೆ ಕರ್ಕೊಂಡು ಹೋಗಣ್ವಾ? ಸೊ ಗೈಸ್, ನಿಮ್ ಜೊತೆ ಎಂಜಾಯ್ ಮಾಡೋದಕ್ಕೆ ನಾನು ಬರ್ತಾ ಇದ್ದೀನಿ.